ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬ್ರಿಟನ್ನಲ್ಲಿ ಪರಿಸ್ಥಿತಿ ಚಿಂತಾಜನಕ ಆಗ್ತಾ ಇದೆ. ಅಲ್ಲಿನ ಸೌತ್ ಪೋರ್ಟಲ್ಲಿ ನಡೆದ ಹೆಣ್ಣು ಮಕ್ಕಳ ಮೇಲಿನ ಮಾರಣಾಂತಿಕ ಹಲ್ಲೆ ಹಾಗೂ ಕೊಲೆ ಪ್ರಕರಣ ಈಗ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಬ್ರಿಟನ್ನಲ್ಲಿ ಜನ ಬೀದಿಗಿಳಿದಿದ್ದಾರೆ. ನಮಗೆ ನಮ್ಮ ಇಂಗ್ಲೆಂಡ್ ವಾಪಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ಅಲ್ಲಿ ಕೋಮುಗಲಭೆಗಳಿಗೆ ಕಾರಣ ಆಗ್ತಾ ಇದೆ. ಮಸೀದಿಗೆ ಜನ ಬೆಂಕಿ ಹಚ್ಚಿದ್ದಾರೆ. ದಿನದಿಂದ ದಿನಕ್ಕಲ್ಲಿ ಪ್ರತಿಭಟನೆಗಳು ಹೆಚ್ಚಾಗ್ತಾ ಇವೆ. ಹಾಗಾದರೆ ಬ್ರಿಟನ್ನಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಅತ್ಯಂತ ಸೆಕ್ಯುಲರ್ ಅನ್ನಿಸಿಕೊಳ್ಳುವ ಯುರೋಪಲ್ಲಿ, ಜಗತ್ತಿಗೆ ಕೋಮು ಸಾಮರಸ್ಯವನ್ನು ಬೋಧಿಸುವ ಯುರೋಪಲ್ಲಿ, ಅದರಲ್ಲೂ ಭಾರತಕ್ಕೆ ಕೋಮು ಬೆಂಕಿ ಹಚ್ಚಿ ಇಲ್ಲಿ ಇವತ್ತಿಗೂ ಹಿಂದೂ ಮುಸ್ಲಿಮರು ಬಡದಾಡ್ಕೊಳ್ಳೋ ಹಾಗೆ ಮಾಡಿದ ಬ್ರಿಟನ್ನಲ್ಲಿ ಇದೆಂಥ ಮತಕಲಹ? ನಾವಿಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನಿಮಗೊಂದು ವಿಷಯ ತಿಳಿಸಬೇಕಿದೆ. ಸ್ನೇಹಿತರೆ, ಸಂಸ್ಕೃತ ಕಲಿಬೇಕು ಅನ್ನೋದು ಸಾಕಷ್ಟು ಜನರ ಆಸೆ. ಇನ್ನು ಕೆಲವರು ನಮಗೆ ಕಲಿಯೋದಿಕ್ಕಾಗಲಿಲ್ಲ, ನಮ್ಮ ಮಕ್ಕಳಾದರೂ ಸಂಸ್ಕೃತದ ಶ್ಲೋಕಗಳು, ಸಂಸ್ಕೃತಿ, ಸಂಸ್ಕಾರ ಇದೆಲ್ಲವನ್ನ ಕಲಿಬೇಕು ಅಂದ್ಕೋತಾರೆ. ಆದರೆ ಶಾಲೆ, ಕಚೇರಿ, ಬೇರೆ ಬೇರೆ ಕೆಲಸಗಳ ನಡುವೆ ಅದು ಸಾಧ್ಯವಾಗೋದು ಕಷ್ಟ ಆಗುತ್ತೆ. ಜೊತೆಗೆ ಕಲಿಸೋರು ಯಾರು? ಇನ್ನು ಈ ಬಗ್ಗೆ ಚಿಂತೆ ಮಾಡೋದಿಕ್ಕೆ ಹೋಗಬೇಡಿ. ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮಗೆ ಅನುಕೂಲವಾಗುವ ಸಮಯದಲ್ಲಿ ನೀವು ಮತ್ತು ನಿಮ್ಮ ಮಕ್ಕಳು ಇಬ್ಬರೂ ಕೂಡ ಆನ್ಲೈನ್ ಮೂಲಕನೇ ಸಂಸ್ಕೃತವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ನವದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಕ್ತ ಸ್ವಾಧ್ಯಾಯ ಪೀಠ ನಮಗಂಥದ್ದೊಂದು ಅವಕಾಶವನ್ನು ಒದಗಿಸಿಕೊಡ್ತಾ ಇದೆ. 8 ರಿಂದ 14 ವರ್ಷದ ಮಕ್ಕಳಿಗೆ ನೈತಿಕ ಶಿಕ್ಷಣ, 12 ವರ್ಷ ಮೇಲ್ಪಟ್ಟವರಿಗೆ ಸಂಸ್ಕೃತ ಭಾಷಾವತರಣಿ ಸೇರಿದ ಹಾಗೆ ಹಲವು ವಿಭಾಗಗಳನ್ನು ಅವರು ಪರಿಚಯಿಸ್ತಾ ಇದ್ದಾರೆ. ಮಕ್ಕಳಿಗೆ ಸಂಸ್ಕೃತದ ಜೊತೆಗೆ ನೀತಿಕಥೆಗಳು, ಶ್ಲೋಕಗಳು, ಭಜನೆಗಳ ಮೂಲಕ ಇವತ್ತಿನ ಮಕ್ಕಳು ತುಂಬ ಮಿಸ್ ಮಾಡಿಕೊಳ್ತಾ ಇರೋ ನೈತಿಕ ಶಿಕ್ಷಣವನ್ನು ಕೊಡಲಾಗುತ್ತೆ. ಇನ್ನು ನೀವು ಕೂಡ ಸಂಸ್ಕೃತ ಕಲಿಬಹುದು. ಸಂಸ್ಕೃತ ಓದೋದು, ಮಾತಾಡೋದು, ಬರೆಯೋದು ಎಲ್ಲವನ್ನ ಕಲಿಸ್ತಾರೆ. ಇದು ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕಾರ್ಯಕ್ರಮ. ಸಂಸ್ಕೃತ ಹಾಗೂ ಸಂಸ್ಕೃತಿಯನ್ನು ಕಲಿಯುವ ಆಸಕ್ತಿ ಇದ್ದರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9440 6979 944 978650. ವೆಬ್ಸೈಟ್ ವಿಳಾಸ msp.ac.in. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಆಗಸ್ಟ್ 7, 2024. ಗೆಳೆಯರೆ, ಬ್ರಿಟನ್ ತುಂಬಾನೇ ಸಮಸ್ಯೆಯಲ್ಲಿದೆ. ಅಲ್ಲಿನ ಜನ ಬೀದಿಗಿಳಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಆರೋಪಿಗೆ ಶಿಕ್ಷೆ ಕೊಡಿ ಅಂತಿದ್ದಾರೆ. ನಮ್ಮ ಇಂಗ್ಲೆಂಡ್ ನಮಗೆ ಬೇಕು ಅನ್ನೋ ಘೋಷಣೆಗಳಲ್ಲಿ ಮೊಳಗುತ್ತಾ ಇವೆ. ಅದರ ಜೊತೆಗೆ ಮುಸ್ಲಿಮರ ವಿರುದ್ಧ ಅಲ್ಲಿನ ಜನ ಬೆಂಕಿಯಾಗಿದ್ದಾರೆ. ಇದು ಬರೀ ಪ್ರತಿಭಟನೆಯಾಗಿ ಉಳ್ಕೊಂಡಿಲ್ಲ, ಗಲಭೆಗಳ ಸ್ವರೂಪವನ್ನು ಪಡ್ಕೊಂಡಿದೆ. ಅಲ್ಲಿ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಏರ್ಪಟ್ಟಿದೆ. 100ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಗಲಭೆಗಳಲ್ಲಿ 50ಕ್ಕೂ ಹೆಚ್ಚು ಪೊಲೀಸರು ಗಾಯಗೊಂಡಿದ್ದಾರೆ. ಬ್ರಿಟನ್ನ ನೂತನ ಪ್ರಧಾನಿ ಕೀರ್ ಸ್ಟಾರ್ಮರ್ ಈ ಪ್ರತಿಭಟನೆಯ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪ್ರತಿಭಟನಾಕಾರರ ಮನವಿಗೆ ಸ್ಪಂದಿಸುವುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟೆಲ್ಲ ಗಲಭೆಗಳಿಗೆ, ಹೋರಾಟಗಳಿಗೆ, ಪ್ರತಿಭಟನೆಗಳಿಗೆ ಕಾರಣ ಆಗ್ತಾ ಇರೋದು ಬ್ರಿಟನ್ನ ಸೌತ್ ಪೋರ್ಟ್ ಅಲ್ಲಿ ನಡೆದ ಅದೊಂದು ಪೈಶಾಚಿಕ ಕೃತ್ಯ. ಗೆಳೆಯರೆ, ಅದು ಜುಲೈ 29, 2024. ಬ್ರಿಟನ್ನಲ್ಲಿ ಸಮಯ ಬೆಳಗ್ಗೆ 11:47 ಆಗಿತ್ತು. ಮೆರ್ಸಸೈಡ್ನಲ್ಲಿನ ಟೇಲರ್ ಸ್ವಿಫ್ಟ್ ಡ್ಯಾನ್ಸ್ ಅಂಡ್ ಯೋಗ ಕ್ಲಾಸ್ ಅಲ್ಲಿ ಸರಿಸುಮಾರು 30 ಪುಟ್ಟ ಮಕ್ಕಳಿಗೆ ಡ್ಯಾನ್ಸ್ ಅನ್ನ ಕಲಿಸಲಾಗ್ತಾ ಇತ್ತು. ಅವ್ರ ಜೊತೆ ಒಂದಷ್ಟು ಪೋಷಕರು ಅಲ್ಲಿದ್ರು. ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಬ್ಬ ಆಗಂತುಕ ಅಲ್ಲಿಗೆ ನುಗ್ಗದ. ಅವನು ಸೀದಾ ಡ್ಯಾನ್ಸ್ ನಡೀತಿದ್ದ ಸ್ಥಳಕ್ಕೆ ಬಂದ. ಸ್ವಲ್ಪ ಹೊತ್ತಲ್ಲಿ ನಿಂತ ತನ್ನ ಕಿಸೆಯೊಳಗಿಂದ ಚಾಕು ಹೊರತೆಗೆದು ಸಿಕ್ಕ ಮಕ್ಕಳ ಮೇಲೆ ಹಲ್ಲೆ ಮಾಡ್ದ. ಇದನ್ನ ತಡೆಯೋದಕ್ಕೆ ಬಂದ ಸ್ಟುಡಿಯೋದಲ್ಲಿನ ಕೆಲಸಗಾರರು ಹಾಗೂ ಪೋಷಕರ ವಿರುದ್ಧ ಕೂಡ ಚಾಕು ಬೀಸ್ದ. ಸಣ್ಣ ಮಕ್ಕಳು ಕಣ್ರಿ, ಎಲ್ಲ ಮುದ್ದು ಕಂದಮ್ಮಗಳು. ಅವರಿಗೆ ಚಾಕು ಹಾಕೋದಿಕ್ಕೆ ರಕ್ಕಸನಿಗೆ ಮನಸ್ಸಾದ್ರೂ ಹೇಗೆ ಬಂತೋ ಏನೋ. ಇಡೀ ಡ್ಯಾನ್ಸ್ ಫ್ಲೋರ್ ರಕ್ತಮಯವಾಯಿತು. ಅವನ ಆ ಪೈಶಾಚಿಕ ಕೃತ್ಯಕ್ಕೆ 3 ಮಕ್ಕಳು ಸ್ಥಳದಲ್ಲೇ ಪ್ರಾಣ ಬಿಟ್ಟು, ಇನ್ನುಳಿದ 10 ಮಂದಿ ತೀವ್ರವಾಗಿ ಗಾಯಗೊಂಡ್ರು. ಆ 10 ಮಂದಿಯಲ್ಲಿ 8 ಮಂದಿ ಹೆಣ್ಣು ಮಕ್ಕಳಿದ್ರು. ಹೀಗೆ ಅಲ್ಲಿ ಚಾಕು ಹಾಕಿ ಅವನಲ್ಲಿಂದ ಓಡ್ಹೋದ. ಪೊಲೀಸರು ಸ್ಥಳಕ್ಕೆ ಬಂದ್ರು. ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನ ಬಂಧಿಸೋ ಕೆಲಸ ಕೂಡ ನಡೀತು. ಅವನಿಗೆ 18 ತುಂಬೋದಕ್ಕೆ ಇನ್ನೊಂದು ವಾರ ಅಷ್ಟೇ ಬಾಕಿ ಇತ್ತು. ಹೀಗಾಗಿ ಅವನು ಬಾಲ ಅಪರಾಧಿ. ಸೊ ಅವನನ್ನ ಅಲ್ಲಿನ ನ್ಯಾಯಾಲಯ ರಿಮ್ಯಾಂಡ್ ಹೋಮ್ಗೆ ಕಳುಹಿಸಿಕೊಡ್ತು. ಈ ವಿಷಯ ಅಲ್ಲಿನ ಸೋಷಿಯಲ್ ಮೀಡಿಯಾಗಳ ಮೂಲಕ ಕಾಳ್ಗಿಚ್ಚಿನ ಹಾಗೆ ಹಬ್ಬಿತು. ಜನ ಸೀಟಿಗೆದ್ರು. ಮಕ್ಕಳು ನೋಡಿ ಎಂಥ ಕಲ್ಲು ಹೃದಯಗಳು ಕೂಡ ಕರಗಿ ಹೋಗುತ್ತವೆ. ಬ್ರಿಟನ್ನಿನ ಜನ ಸಿಡಿದೆದ್ದು ಬಿಟ್ರು. ಗೆಳೆಯರೆ, ಇಲ್ಲಿ ಆ ಬಂಧಿತ ಹುಡುಗ ಮೂಲತಃ ಬ್ರಿಟನ್ನವನಲ್ಲ. ಅವನು ಸುಮಾರು 11 ವರ್ಷಗಳ ಹಿಂದೆ ರವಾಂಡಾದಿಂದ ವಲಸೆ ಬಂದ ಕುಟುಂಬಕ್ಕೆ ಸೇರಿದವನು. ಮೊದಲು ವೇಲ್ಸ್ನಲ್ಲಿದ್ದ ಆ ಕುಟುಂಬ 2013ರಲ್ಲಿ ಸೌತ್ ಪೋರ್ಟ್ಗೆ ಸ್ಥಳಾಂತರಗೊಂಡಿತ್ತು. ಅಲ್ಲಿನ ಬ್ಯಾಂಕ್ ಅನ್ನುವ ಕರಾವಳಿ ಪ್ರದೇಶದಲ್ಲಿ ಈ ಹುಡುಗ ವಾಸ ಮಾಡ್ತಿದ್ದ. ಅವನಿದ್ದ ಊರು ಸೌತ್ ಪೋರ್ಟ್ಗೆ 4 ಕಿಲೋಮೀಟರ್ಗಳಷ್ಟು ಹತ್ತಿರದಲ್ಲಿದೆ. ಅವನು ಡ್ರಗ್ ಅಡಿಕ್ಟ್ ಆಗಿದ್ನ, ಮತಾಂಧ ಶಕ್ತಿಗಳಿಂದ ತಲೆ ಕೆಡಿಸಲ್ಪಟ್ಟವನ, ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಆದರೆ
ಅವನು ಅಲ್ಲಿ ವಿಚಕ್ಷಣಾರಹಿತವಾಗಿ ಮಕ್ಕಳನ್ನ ಕೊಂದದ್ದು ಜನರನ್ನ ಕೆರಳಿಸ್ತು. ಅದರ ಜೊತೆಗೆ ಅವನು ಬದುಕು ಕಟ್ಟಿಕೊಳ್ಳೋದಕ್ಕೆ ಹೊರಗಿಂದ ವಲಸೆ ಬಂದ ಕುಟುಂಬದವನು ಅಂತ ಗೊತ್ತಾದ ಕೂಡಲೇ ಅವರ ಎದೆಯ ಬೆಂಕಿಗೆ ಪೆಟ್ರೋಲ್ ಬಿದ್ದ ಹಾಗಾಯಿತು. ಗೆಳೆಯರೆ, ಬ್ರಿಟನ್ನಲ್ಲಿ ಬಹುತೇಕ ವಲಸಿಗರು ಮುಸ್ಲಿಮರಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಅವರಿಂದ ಬ್ರಿಟನ್ನಲ್ಲಿ ಅಪರಾಧ ಕೃತ್ಯಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಇಡೀ ಬ್ರಿಟನ್ ಅನ್ನ ಹಾಗೆ ಬಿಟ್ರೆ ಇಸ್ಲಾಮಿಕ್ ಸ್ಟೇಟ್ ಮಾಡಿಬಿಡ್ತಾರೆ ಅನ್ನೋ ತರದ ಆತಂಕ ಕೂಡ ಅಲ್ಲಿನ ಸಾಕಷ್ಟು ಜನಕ್ಕೆ ಶುರುವಾಗಿದೆ. ಮತ್ತೆ ಅವರು ಕೂಡ ಅಲ್ಲಿ ಹಾಗೆ ಇದ್ದಾರೆ. ಎಲ್ಲಂದ್ರಲ್ಲಿ ತಮ್ಮ ಮತೀಯ ಆಚರಣೆಗಳನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಅತಿ ಹೆಚ್ಚು ಕ್ರೈಮ್ ಅವರಿಂದಲೇ ಆಗ್ತಾ ಇದೆ. ಅದರಲ್ಲೂ ಬ್ರಿಟನ್ನಲ್ಲಿ ಅಪ್ರಾಪ್ತ ಬಾಲಕಿಯರಿಗೆ ಡ್ರಗ್ಸ್ ಕೊಟ್ಟು ಅವರನ್ನ ಲೈಂಗಿಕವಾಗಿ ಬಳಸ್ಕೊಳ್ಳೋದು, ಲವ್ ಜಿಹಾದ್ ಅಂತ ನಮ್ಮಲ್ಲಿ ಕರಿತೀವಲ್ಲ, ಆ ಥರದ ಕೃತ್ಯಗಳು ಗ್ರೇಟ್ ಬ್ರಿಟನ್ನಲ್ಲಿ ವಿಪರೀತ ಪ್ರಮಾಣದಲ್ಲಿ ನಡೀತಾ ಇವೆ. ಅದಕ್ಕಾಗಿಯೇ ಒಂದಷ್ಟು ತಂಡಗಳಲ್ಲಿ ಕೆಲಸ ಮಾಡುತ್ತವೆ. ಅವರೆಲ್ಲ ಕೂಡ ವಲಸಿಗ ಮುಸ್ಲಿಮರೇ ಆಗಿದ್ದಾರೆ. ಈ ಬಗ್ಗೆ ಬ್ರಿಟನ್ನ ಪ್ರಧಾನಿ ಋಷಿ ಸುನಕ್ ಕೂಡ ಈ ಹಿಂದೆ ಮಾತಾಡಿದ್ರು. ಆದರೆ ಈ ಗ್ಯಾಂಗ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವ, ಅವರನ್ನ ನಿಯಂತ್ರಿಸುವ ಕೆಲಸ ಸರಿಯಾಗಿ ಆಗಲಿಲ್ಲ. ಅಲ್ಲಿ ಹಮಾಸ್ ಪರ ಪ್ರತಿಭಟನೆಗಳಾಗುತ್ತವೆ. ಮುಸ್ಲಿಂ ಬ್ರದರ್ಹುಡ್ ಅನ್ನೋ ಘೋಷಣೆಗಳು ಕೇಳಿ ಬರುತ್ತವೆ. ರಸ್ತೆಗಳಲ್ಲಿ, ಪಾರ್ಕುಗಳಲ್ಲಿ, ಎಲ್ಲಂದರಲ್ಲಿ ಮತೀಯ ಬಾವುಟಗಳನ್ನು ಹಿಡಿದು ಜನ ಪ್ರತಿಭಟನೆಗಳಿಗೆ ನಿಲ್ತಾರೆ. ಭಯೋತ್ಪಾದನೆ ಹೆಚ್ಚಾಗುತ್ತೆ. ಇವರ ದುರಾಚಾರಗಳನ್ನು ಪ್ರಶ್ನೆ ಮಾಡಿದರೆ ಮಾನವ ಹಕ್ಕುಗಳ ಸಂಘಟನೆಗಳು ಬರುತ್ತವೆ. ಆಂಟಿ ಸೆಕ್ಯುಲರ್, ಫ್ಯಾಸಿಸ್ಟ್ ಅನ್ನೋ ಮುದ್ರೆ ಹಾಕಲಾಗುತ್ತೆ. ಜೊತೆಗೆ ಇಸ್ಲಾಮೋಫೋಬಿಯಾ ಅಂತ ಕೂಗೋದಿಕ್ಕೆ ಶುರು ಮಾಡ್ತಾರೆ. ಇದೆಲ್ಲ ಕೂಡ ಬ್ರಿಟಿಷರಿಗೆ ವಲಸಿಗರ ಮೇಲಿನ ಸಿಟ್ಟು ಹೆಚ್ಚಾಗೋದಕ್ಕೆ ಕಾರಣವಾಗ್ತಾ ಇದೆ. ಸ್ನೇಹಿತರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗ್ರೇಟ್ ಬ್ರಿಟನ್. ಇಂಗ್ಲೆಂಡ್, ಸ್ಕಾಟ್ಲ್ಯಾಂಡ್ ಹಾಗೂ ವೇಲ್ಸ್ಗಳು ಸೇರಿ ಈ ಗ್ರೇಟ್ ಬ್ರಿಟನ್ ರಚನೆ ಆಗಿದೆ. 2,09,331 ಚದರ ಕಿಲೋಮೀಟರ್ನಷ್ಟು ವಿಸ್ತಾರವಾಗಿರೋ ಈ ಬ್ರಿಟನ್ ಜಗತ್ತಿನ ಮುಂದುವರೆದ ದೇಶಗಳ ಪೈಕಿ ಒಂದು. ಇದರ GDP ಸರಿಸುಮಾರು ಭಾರತದ GDP ಅಷ್ಟೇ ಇದೆ. ಇನ್ನು ಇಲ್ಲಿ 6,56,00,000ಕ್ಕೂ ಅಧಿಕ ಜನ ವಾಸ ಮಾಡ್ತಾರೆ. ಲಂಡನ್ನಲ್ಲಿ 96 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದ್ದು ಅವರಲ್ಲಿ ವಲಸಿಗರ ಸಂಖ್ಯೆ ತುಂಬಾನೇ ಹೆಚ್ಚಿದೆ. ನಾವಿಲ್ಲಿ ವಲಸಿಗರ ವಿಷಯಕ್ಕೆ ಬರೋದಕ್ಕೂ ಮುನ್ನ ಬ್ರಿಟನ್ನಲ್ಲಿರೋ ವಿವಿಧ ಮತಾನುಯಾಯಿಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನೋಡ್ಬಿಡೋಣ. 2021 ಹಾಗೂ 2022ರ ಜನಗಣತಿಯ ಪ್ರಕಾರ ಬ್ರಿಟನ್ನ ಒಟ್ಟು ಜನಸಂಖ್ಯೆಯ ಪೈಕಿ 46.53% ಕ್ರಿಶ್ಚಿಯನ್ರಿದ್ದಾರೆ, 5.97% ಮುಸ್ಲಿಮರಿದ್ದರೆ, 1.59% ಹಿಂದೂಗಳಿದ್ದಾರೆ, ಇನ್ನು 0.79% ಸಿಖ್ಖರು, 0.41% ಯಹೂದಿಗಳು, 0.43% ಬೌದ್ಧರು ಕೂಡ ಅಲ್ಲಿದ್ದಾರೆ. ಹಾಗೆ 37.75% ಜನ ನಾವು ಯಾವುದೇ ಮತಧರ್ಮಗಳಿಗೆ ಸೇರಿದವರಲ್ಲ ಅಂತ ಹೇಳ್ಕೋತಾರೆ. ಇನ್ನು ಒಟ್ಟು ಜನಸಂಖ್ಯೆಯ 5.91% ಜನ ತಮ್ಮ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಸೊ ಬ್ರಿಟನ್ನಲ್ಲಿ ಕ್ರಿಶ್ಚಿಯನ್ರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಇಳಿಮುಖ ಆಗ್ತಾ ಇದ್ರೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆ ಬಗ್ಗೆ ಈ ಹಿಂದೊಂದು ವಿಡಿಯೋದಲ್ಲಿ ಹೇಳಿದ್ದೆ. ಅದರ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಇಲ್ಲಿ ಈ ಡೆಮೋಗ್ರಫಿಯಲ್ಲಿ ಆಗ್ತಾ ಇರೋ ಬದಲಾವಣೆಯ ಪರಿಣಾಮವನ್ನ ಕಳೆದ 2 ದಶಕಗಳಲ್ಲಿ ನಡೆದ ವಿವಿಧ ಘಟನೆಗಳ ಮೂಲಕ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಗೆಳೆಯರೆ, ಬ್ರಿಟನ್ ಇವತ್ತು ನಾವು ಅಂದ್ಕೊಂಡಷ್ಟು ಸುಖವಾಗೇನಿಲ್ಲ. ಅಲ್ಲಿ ಐರ್ಲೆಂಡ್ಗಾಗಿ ಸಾಕಷ್ಟು ಸಮಸ್ಯೆಗಳನ್ನ ಬ್ರಿಟನ್ ಎದುರಿಸ್ತು. ಆದರೆ 2005ರ ನಂತರ ಐರಿಷ್ ಸಮಸ್ಯೆಗಿಂತ ಹೆಚ್ಚಾಗಿ ಇಸ್ಲಾಮಿಸ್ಟ್ ಗ್ರೂಪ್ಗಳ ಸಮಸ್ಯೆ ಬ್ರಿಟನ್ ಅನ್ನ ಕಾಡ್ತಾ ಹೋಯಿತು. 2005ರ ಜುಲೈ 7ನೇ ತಾರೀಕು ಸೆಂಟ್ರಲ್ ಲಂಡನ್ ನಲ್ಲಿ ಒಂದು ಸ್ಫೋಟ ಆಯಿತು. ಆ ಸ್ಫೋಟಕ್ಕೆ ಇಸ್ಲಾಮಿಕ್ ಮೂಲಭೂತವಾದಿಗಳು ಕಾರಣ ಆಗಿದ್ರು. ಅಲ್ಲಿ ಆತ್ಮಾಹುತಿ ದಾಳಿ ನಡೀತು. ಆ ದಾಳಿಯಲ್ಲಿ 52 ಮಂದಿ ಸಾವನ್ನಪ್ಪಿದ್ರೆ 700 ಮಂದಿ ಗಾಯಗೊಂಡಿದ್ರು. ಆ ಬಳಿಕ 2007ರ ಜೂನ್ 30ನೇ ತಾರೀಕು ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ವಿಮಾನ ನಿಲ್ದಾಣಕ್ಕೆ ಇಸ್ಲಾಮಿಕ್ ಮೂಲಭೂತವಾದಿಗಳು ಜೀಪ್ ನುಗ್ಗಿಸಿದ್ರು. ಆದರೆ ಆ ದಾಳಿಯನ್ನ ಯಶಸ್ವಿಯಾಗಿ ಮಾಡಿ ಮುಗಿಸೋದ್ರಲ್ಲಿ ಮೂಲಭೂತವಾದಿಗಳು ವಿಫಲರಾದರು. ಹೀಗಾಗಿ ಅಲ್ಲಿ ಕೇವಲ 1 ಜೀವ ಬಲಿಯಾಯಿತು, 5 ಮಂದಿ ಗಾಯಗೊಂಡ್ರು. ಇನ್ನು 2010ರ ಮೇ 14ನೇ ತಾರೀಕು ಬ್ರಿಟನ್ನ MP ಸ್ಟೀಫನ್ ಥೀಮ್ಸ್ ಮೇಲೆ ಹತ್ಯಾ ಪ್ರಯತ್ನ ಆಯಿತು. ಆ ದಾಳಿಯನ್ನ ಇಸ್ಲಾಮಿಕ್ ಮೂಲಭೂತವಾದಿ ಹಾಗೂ ಅಲ್ ಖೈದಾದ ಸಿಂಪಥೈಸರ್ ಕೂಡ ಆಗಿದ್ದ ರೋಷನಾರ ಚೌಧರಿ ಅನ್ನೋನು ಮಾಡಿದ್ದ. ಆ ಬಳಿಕ ಬ್ರಿಟನ್ನಲ್ಲಿ ಫಾರ್ ರೈಟ್ ವಿಂಗ್ ತುಂಬಾನೇ ಆಕ್ಟಿವ್ ಆಯಿತು. 2013ರ ಏಪ್ರಿಲ್ ಅಲ್ಲಿ ಪೌಲೋ ಲ್ಯಾಪ್ಶೈನ್ ಅನ್ನೋ ಹುಡುಗ ಮುಹಮ್ಮದ್ ಸಲೀಂ ಅನ್ನೋರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ದ. ಆ ಬಳಿಕ ಅವನು 2 ಬಾರಿ ಮಸೀದಿಗಳ ಮುಂದೆ ಬಾಂಬ್ ಸಿಡಿಸಿದ. ಅವನನ್ನ ಬ್ರಿಟಿಷ್ ಪೊಲೀಸರು ಅರೆಸ್ಟ್ ಮಾಡಿದ್ರು, ಜೈಲಿಗೆಟ್ಟಿದ್ರು. ಅವನಿಗೆ 40 ವರ್ಷಗಳ ಕಾಲ ಶಿಕ್ಷೆ ಕೂಡ ಆಯಿತು. ಆ ನಂತರದಲ್ಲಿ ಬ್ರಿಟನ್ನಲ್ಲಿ ಪ್ರತಿ ವರ್ಷ ಒಂದಿಲ್ಲೊಂದು ಭಯೋತ್ಪಾದಕ ದಾಳಿಗಳು ಆಗ್ತಲೇ ಇವೆ. ಇಸ್ಲಾಮಿಕ್ ಭಯೋತ್ಪಾದಕರು ಬ್ರಿಟನ್ನಲ್ಲಿ ಅಟ್ಟಹಾಸ ಮೆರೀತಾ ಇದ್ದಾರೆ. ಇದು ಬ್ರಿಟನ್ನ ಮೂಲ ನಿವಾಸಿಗಳಲ್ಲಿ ಭಯ ಮತ್ತು ಆತಂಕವನ್ನು ಉಂಟು ಮಾಡ್ತಾ ಇದೆ. ಗೆಳೆಯರೆ,
ಇಲ್ಲಿ ಸೌತ್ ಪೋರ್ಟಲ್ಲಿ ಮಕ್ಕಳ ಮೇಲೆ ಪೈಶಾಚಿಕ ದಾಳಿ ಮಾಡಿದ್ನಲ್ಲ ಆ ಹುಡುಗ, ಅವನು ಯಾವ ಮತಕ್ಕೆ ಸೇರಿದವನು ಅನ್ನೋದು ಕೂಡ ಇನ್ನೂ ಸ್ಪಷ್ಟ ಆಗಿಲ್ಲ. ಆದರೆ ಅವನು ಇಸ್ಲಾಮಿಕ್ ಮೂಲಭೂತವಾದಿಗಳಿಂದಲೇ ಪ್ರೇರೇಪಣೆ ಪಡೆದು ಹೀಗೆ ದಾಳಿ ಮಾಡಿದ್ದಾನೆ ಅನ್ನೋ ಮಾಹಿತಿ ಜನರ ಕಿವಿಗೆ ಹೆಚ್ಚು ಹೆಚ್ಚು ಬೀಳ್ತಾ ಇದೆ. ಅದು ಅಲ್ಲಿನ ಸೋಷಿಯಲ್ ಮೀಡಿಯಾಗಳ ಮೂಲಕ ವೈರಲ್ ಆಗ್ತಿದೆ. ಇದರ ಪರಿಣಾಮ ಲಂಡನ್ ಸೇರಿದ ಹಾಗೆ ಬ್ರಿಟನ್ನ ನಾನಾ ಭಾಗಗಳಲ್ಲಿನ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಬ್ರಿಟನ್ನ ಫಾರ್ ರೈಟ್ ಸಂಘಟನೆಗಳು ಈ ಪ್ರತಿಭಟನೆಯ ಮುಂದಾಳತ್ವವನ್ನು ವಹಿಸಿರೋದ್ರಿಂದ ಅಲ್ಲಿ ಮುಸ್ಲಿಮರ ವಿರುದ್ಧದ ಆರೋಪಗಳು ಹಾಗೂ ಧಿಕ್ಕಾರಗಳು ಕೂಡ ಕೇಳಿ ಬರ್ತಾ ಇವೆ. ಇನ್ನು ಈಗ ನಡೀತಿರೋ ಪ್ರತಿಭಟನೆಯಲ್ಲಿ ಆಂಟಿ ಮುಸ್ಲಿಂ ಹಾಗೂ ಆಂಟಿ ಮೈಗ್ರೆಂಟ್ ಘೋಷಣೆಗಳು ಹೆಚ್ಚಾಗಿದ್ದು ಇದು ಬ್ರಿಟನ್ನಲ್ಲಿ ಮತ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸೌತ್ ಪೋರ್ಟ್ ವೇಕಪ್ ಅನ್ನೋ ಘೋಷವಾಕ್ಯದೊಂದಿಗೆ ಸಾಕಷ್ಟು ಪೇಜುಗಳು ಗ್ರೂಪುಗಳು ತಲೆ ಎತ್ತಿದ್ದು ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಅನ್ನೋ ಸಂದೇಶವನ್ನು ನಾವು ಕೊಡ್ತಾ ಇವೆ. ಬೇರೆ ಇದು ಬರೀ ಬ್ರಿಟನ್ನ ಸಮಸ್ಯೆ ಮಾತ್ರ ಅಲ್ಲ, ಈಗ ಇಡೀ ಯುರೋಪ್ ವಲಸಿಗರು ಅಕ್ರಮ ವಲಸಿಗರ ವಿರುದ್ಧ ಸಿಡಿದೇಳ್ತಾ ಇದೆ. ಅಲ್ಲಿನ ಸರ್ಕಾರಗಳ ವಲಸೆ ನೀತಿಗಳನ್ನು ಕೂಡ ಜನ ವಿರೋಧಿಸೋದಕ್ಕೆ ಶುರು ಮಾಡಿದ್ದಾರೆ. ಯುರೋಪಿಯನ್ನರಿಗಾಗಿ ಕೂಡ ಸ್ವಲ್ಪ ಉಳಿಸಿ ಅನ್ನೋ ಕೂಗು ಅಲ್ಲಿ ವಿಪರೀತ ಕೇಳಿ ಬರ್ತಾ ಇದೆ. ಮತ್ತು ವಲಸೆ ನೀತಿಯ ಬಗ್ಗೆ ಪುನರ್ ಪರಿಶೀಲಿಸಿ ಒಂದಷ್ಟು ಕ್ರಮ ಕೈಗೊಳ್ಳಬೇಕಿದೆ ಅಂತ ಯುರೋಪಿಯನ್ ಯೂನಿಯನ್ ಕೂಡ ಇತ್ತೀಚೆಗೆ ಹೇಳಿಕೊಂಡಿದೆ. ಬೇರೆ ಅತಿಯಾದ ಡೆಮೋಕ್ರಸಿ ಅಲ್ಲಿ ಡೆಮೋಗ್ರಫಿಯ ಬದಲಾವಣೆಗೆ ಕಾರಣ ಆಗ್ತಾ ಇದೆ. ಒಮ್ಮೆ ಯಾವುದೇ ದೇಶದ ಡೆಮೋಗ್ರಫಿ ಬದಲಾದರೆ ಆ ದೇಶದ ಸಂಸ್ಕೃತಿ, ಆಚರಣೆಗಳು, ಮೂಲ ಲಕ್ಷಣಗಳು ಕೂಡ ಬದಲಾಗಿ ಹೋಗುತ್ತವೆ. ಜೊತೆಗೆ ಅಪರಾಧ ಕೃತ್ಯಗಳು ಹೆಚ್ಚಾಗುತ್ತವೆ. ಸಾಂಸ್ಕೃತಿಕ ಸಂಘರ್ಷಕ್ಕೆ ಆ ನೆಲ ತುತ್ತಾಗುತ್ತೆ. ಹಾಗಾಗೋದು ಬೇಡ ಅಂತ ಯುರೋಪಿಯನ್ ದೇಶಗಳ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಬ್ರಿಟನ್ನ ಮಕ್ಕಳ ಮೇಲೆ ನಡೆದ ಮಾರಣಾಂತಿಕ ದಾಳಿ ಇದೆಯಲ್ಲ, ಅದು ನಿಜಕ್ಕೂ ಘೋರ ಮತ್ತು ಪೈಶಾಚಿಕ. ಹಾಗಂತ ಇಂಥ ಘಟನೆಗಳಲ್ಲಿ ಹೊಸವೇನಲ್ಲ. ಬ್ರಿಟನ್ನಲ್ಲಿ, ಅಮೆರಿಕಾದಲ್ಲಿ, ಯುರೋಪಿಯನ್ ದೇಶಗಳಲ್ಲಿ ಇತ್ತೀಚೆಗೆ ಇಂಥ ದಾಳಿಗಳು, ಹತ್ಯೆಗಳು, ಹತ್ಯಾ ಪ್ರಯತ್ನಗಳು ವಿಪರೀತ ಪ್ರಮಾಣದಲ್ಲಿ ನಡೀತಾ ಇವೆ. ಅಮೆರಿಕಾದಲ್ಲಾದರೆ ಸುಲಭವಾಗಿ ಬಂದೂಕುಗಳು ಸಿಗುತ್ತವೆ. ಹೀಗಾಗಿ ಅಲ್ಲಿನ ಹುಡುಗರು ಗನ್ನುಗಳನ್ನು ತಗೊಂಡು ಸ್ಕೂಲುಗಳಿಗೆ, ಶಾಲೆಗಳಿಗೆ, ರೋಡುಗಳಿಗೆ ಇಳಿದು ಬಿಡ್ತಾರೆ. ಆದರೆ ಬ್ರಿಟನ್ನಲ್ಲಿ ಬಂದೂಕುಗಳ ಮೇಲೆ ಒಂದಷ್ಟು ನಿರ್ಬಂಧ ಇರೋದ್ರಿಂದ ಅಲ್ಲಿನ ದುಷ್ಕರ್ಮಿಗಳು ಚಾಕುಗಳನ್ನು ಮತ್ತಿತರ ಆಯುಧಗಳನ್ನು ತಗೊಂಡು ಕೊಲೆಗಳನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಇದು ಭಯೋತ್ಪಾದಕರ ಕೃತ್ಯ ಅಲ್ಲ ಅಂತ ಬ್ರಿಟನ್ನ ಪೊಲೀಸರೇನೋ ಹೇಳ್ತಾ ಇದ್ದಾರೆ. ಆದರೆ ಇದು ಮುಂದೆ ಯಾವ ದಿಕ್ಕನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಮಾತ್ರ ಕಾದು ನೋಡಬೇಕು. ಇದು ಗೆಳೆಯರೆ, ಬ್ರಿಟನ್ನಲ್ಲಿ ಧಗಧಗಿಸ್ತಾ ಇರುವ ಕೋಮು ವಿದ್ವೇಷ ಹಾಗೂ ವಲಸಿಗರ ಮನೆಯ ಹುಡುಗನೊಬ್ಬ ಮಾಡಿದ ಪೈಶಾಚಿಕ ಕೃತ್ಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.